ನೋಡಿ, ಮತ್ತೊಂದು ಕಡೆ ಬಿಗ್ ಬಾಸ್ಗೆ ಪರ್ಮಿಷನ್ ಏನಾದರೂ ಕೊಟ್ಟರೆ ನಾವು ಹೋರಾಟವನ್ನ ಮಾಡ್ತೇವೆ, ಮುತ್ತಿಗೆ ಹಾಕ್ತೇವೆ ಡಿಸಿ ಕಚೇರಿಗೆ ಅಂತ ಹೇಳಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 15 ದಿನ ಕಾಲಾವಕಾಶಕ್ಕೆ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಸಜ್ಜಾಗ್ತಾ ಇದೆ. ಈಗಾಗಲೇ ಬಿಗ್ ಬಾಸ್ ಟೀಮ್ ಮನವಿಯನ್ನ ಮಾಡ್ಕೊಳ್ತಾ ಇದೆ, 15 ದಿನಗಳ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ. ಬಟ್ ಆದರೆ ಅದಕ್ಕೂ ಕೂಡ ವಿರೋಧಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬಿಗ್ ಬಾಸ್ಗೆ ಪರ್ಮಿಷನ್ ಕೊಟ್ರೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. 15 ದಿನ ಕಾಲಾವಕಾಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಸಜ್ಜಾಗ್ತಾ ಇದೆ. ಕಾನೂನು ಬಾಹಿರವಾಗಿದ್ರೂ ಪರ್ಮಿಷನ್ ಕೊಡೋದಕ್ಕೆ ಹೇಗೆ ಸದ್ಯ ಯಾವುದೇ ಆದೇಶವನ್ನ ಕೊಡದಂತೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವಕಾಶವನ್ನ ನೀಡಿದ್ರೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಕನ್ನಡ ಪರ ಹೋರಾಟಗಾರರಿಂದ ಮಾಹಿತಿ ಸಿಗ್ತಾ ಇದೆ. ನೋಡಿ, ಜಾಲಿವುಡ್ ಸ್ಟುಡಿಯೋಗೆ ಈ ರಾಮನಗರ ತಾಲೂಕು ಆಡಳಿತ ಬೀಗ ಹಾಕಿದೆ. ಅದರ ಪರಿಣಾಮ ಬಿಗ್ ಬಾಸ್ ಶೋಗೆ ತಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸ್ಪರ್ಧಿಗಳನ್ನ ರೆಸಾರ್ಟ್ನಲ್ಲೂ ಕೂಡ ಇರಿಸಲಾಗಿದೆ. ನಿನ್ನೆ ಸಂಜೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಶೂಟಿಂಗ್ ಆಗಿಲ್ಲ, ಯಾವುದೇ ರೀತಿಯಾದಂತಹ ಆಕ್ಟಿವಿಟೀಸ್ಗಳು ಕೂಡ ಆಗಿಲ್ಲ. ಒಂದು ಕಡೆ ಕಾನೂನು ಹೋರಾಟ ಶುರುವಾಗಿದೆ. ಇದರ ಮಧ್ಯೆ ಜಾಲಿವುಡ್ ಆಡಳಿತ ಮಂಡಳಿ ಜಿಲ್ಲಾಧಿಕಾರಿಯನ್ನ ಭೇಟಿ ಆಗೋದಕ್ಕೆ ಒಂದು ಕಡೆ ಕಾಯ್ತಾ ಇದೆ. ಜಿಲ್ಲಾಧಿಕಾರಿಯ ಕಚೇರಿಗೆ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ನ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಡಿಸಿ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಪರ್ಮಿಷನ್ ಅನ್ನ ಕೊಡಿ, ನಮಗೆ 15 ದಿನಗಳ ಕಾಲ, ನಾವು ಎಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ನಾವು ಪಾಲನೆ ಮಾಡ್ತೇವೆ. ವೆಲ್ಸ್ ಸ್ಟುಡಿಯೋದಲ್ಲಿ 100 ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಬೀಗ ಹಾಕ್ಬಿಟ್ರೆ ಏನ್ ಮಾಡೋದು, ನಾವು ಎಲ್ಲಿ ಹೋಗೋದು? 100 ಜನರ ಭವಿಷ್ಯ ಅತಂತ್ರವಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಗ್ ಬಾಸ್ ಶೋನ ನಡೆಸ್ತಾ ಇದ್ದೇವೆ. ಹಠಾತ್ ಸ್ಥಗಿತಗೊಳಿಸಿದ ಕಾರಣ ನಷ್ಟ ಆಗುತ್ತೆ. 15 ದಿನಗಳ ಕಾಲ ನೀವು ನಮಗೆ ಕಾಲಾವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಆದ್ರೆ ವೆಲ್ಸ್ ಗ್ರೂಪ್ನವರು ಮಾಡಿರುವಂತಹ ಎಡವಟ್ಟಿನಿಂದಾಗಿ ಇದೀಗ ಪ್ರತಿಯೊಬ್ಬರು ಕೂಡ ಬೆಲೆ ತೆರಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕನ್ನಡ ಪರ ಸಂಘಟನೆಯ ಮುಖಂಡ ನೀಲೇಶ್ ಗೌಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್, ಇದೀಗ ಬಿಗ್ ಬಾಸ್ ಶೋ ಬಂದಾಗಿದೆ. ಒಂದು ಕಡೆ ಅಭಿಮಾನಿಗಳಿಗೆ ನಿರಾಸೆ, ಮತ್ತೊಂದು ಕಡೆ ಜಿಲ್ಲಾಧಿಕಾರಿಯವರನ್ನ ಭೇಟಿಯಾಗಿದ್ದಾರೆ. 15 ದಿನಗಳ ಕಾಲಾವಕಾಶವನ್ನ ಕೇಳ್ತಾ ಇದ್ದಾರೆ. ಕಾಲಾವಕಾಶವನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಇವಾಗ ನಾವು ಡಿಸಿ ಕಚೇರಿ ಹತ್ರ ಹೋಗ್ತಾ ಇದೀವಿ. ನಾವು ಇನ್ನೊಂದು 20 ನಿಮಿಷ ಡಿಸಿ ಕಚೇರಿ ಹತ್ರ ಹೋಗ್ತೀವಿ. ಈಗ ಒಂದು ನಮ್ಮ ಉಪಮುಖ್ಯಮಂತ್ರಿಯವರು ಏನೋ ತಪ್ಪಾಗಿದೆ, 15 ಗಡುವು ಕೊಡಿ, ಅದನ್ನ ತಿದ್ಕೊಳ್ತಾರೆ ಅಂತ ಹೇಳಿದ್ರೆ ನಮ್ DCM ಏನಾರು ಸುಪ್ರೀಮಾ ಅವ್ರು ಹೇಳ್ಲಿಕ್ಕೆ ಯಾರು? ಅವರು ಕಾನೂನನ್ನ ಅಲ್ಲಿ ಅಧಿಕಾರಿ ಏನಿದ್ದಾರೆ, ಅಲ್ಲಿ DC ಏನಿದ್ದಾರೆ, ಅದು ಕಾನೂನು ಪ್ರಕಾರ ಏನಿದೆ ಅದು ಮಾಡ್ಬೇಕು. ಅವರು ಅದನ್ನ ಮಾಡ್ತಾರೆ. ಇವಾಗ DC ಅವರು ಇಲ್ಲಿ ನಮ್ಮ DCM DK ಶಿವಕುಮಾರ್ ಹೇಳ್ತಾರೆ ಏನು ತಪ್ಪಾಗಿದೆ, ಅಲ್ಲಿ ಬಿಡಿ 15 ದಿವಸ ಕಾಲಾವಕಾಶ ಕೊಡಿ ಅಂತ ಹೇಳ್ತಾರಲ್ಲ. ಇವ್ರೇನ್ ಸುಪ್ರೀಮಾ ಇವರು? ಇಲ್ಲಿ ಬೆಳಿಗ್ಗೆಯಿಂದ ಏನೇನ್ ನಡೆದಿದೆ, ಬೆಳಿಗ್ಗೆಯಿಂದ ಜಾಲಿವುಡ್ ಓನರ್ ಎಲ್ಲೋಗಿದ್ರು, DK ಶಿವಕುಮಾರ್ ಮನೆಗೆ ಎಷ್ಟು ಗಂಟೆಗೆ ಹೋದ್ರು, ಅವೆಲ್ಲ ನಮ್ಮ ಹೋರಾಟಗಾರ ಹತ್ರ ಮಾಹಿತಿ ಇದೆ, ಎಲ್ಲ ಇದೆ ಮಾಹಿತಿ ಇದೆ. ಇವರು ನಿನ್ನೆ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅದು ಹೈಕೋರ್ಟ್ ಇಂದ ಆರ್ಡರ್ ಆಗಿರೋದು. ಹೈಕೋರ್ಟ್ ಆರ್ಡರ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರ ಪ್ರಕಾರ ಅಧಿಕಾರಿ ಏನಿದೆ ಅದನ್ನ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ಏನೋ ಒಂದು ತಪ್ಪಾಗಿದೆ, 15 ದಿವಸ ಕಾಲಾವಕಾಶ ಕೊಡಿ. 15 ದಿವಸ ಕಾಲಾವಕಾಶ ಏನು ಕೊಡ್ಬೇಕು? 15 ದಿವಸ ಆದ್ಮೇಲೆ ಶುರು ಮಾಡ್ಲಿ ಬಿಡಿ. 15 ದಿವಸ ಜಾಲಿವುಡ್ ಮುಚ್ಚಿದ್ರೆ ಏನ್ ಸರ್ಕಾರಕ್ಕೇನು ಲಾಸ್ ಆಗೋದಿಲ್ಲ. ಜಾಲಿವುಡ್ ಓನರು ಸಾವಿರಾರು ಕೋಟಿಗಿದ್ದಾರೆ. 15 ದಿವಸ ಅಲ್ಲಿ 400 ಜನ ಕಾರ್ಮಿಕರಿದ್ದಾರೆ ಅಂತ ಹೇಳ್ತಾರಲ್ಲ, ಆ 400 ಜನ ಕಾರ್ಮಿಕರಿಗೆ ಊಟ ಹಾಕ್ಲಿ ಬಿಡಿ. 15 ದಿನ ಹಾಕ್ಲಿ ಬಿಡಿ. ಮತ್ತೆ ಬಿಗ್ ಬಾಸ್ಗೆ ಇವಾಗ ಎಷ್ಟು ಕೋಟಿ ನಷ್ಟ ಆಗಿದೆ ಅದನ್ನ ಅವನೇ ಕಟ್ಕೊಡ್ಲಿ ಬಿಡಿ. ಜಾಲಿವುಡ್ ಅವ್ನು ಮಾಡಿರುವಂತ ತಪ್ಪದು.
15 ದಿನದಲ್ಲಿ ತನ್ನ ಎಲ್ಲಾ ದಾಖಲೆಗಳನ್ನು ಸರಿಪಡಿಸ್ಕೊಂಡು ಆಮೇಲೆ ಜಾಲಿವುಡ್ ಅನ್ನ ಓಪನ್ ಮಾಡಿ ಆಮೇಲೆ ಬಿಗ್ ಬಾಸ್ ನಡೀಲಿಕ್ಕೆ ಬಿಡಿ. ಇಲ್ಲ ಕಾನೂನ ನೀವೇನಾದ್ರು DC ಅವರು ನೀವು ಕಾನೂನು ಉಲ್ಲಂಘನೆ ಮಾಡ್ತೀವಿ ಅಂತ ಹೋದ್ರೆ ಇಡೀ ಕನ್ನಡ ಪರ ಹೋರಾಟಗಾರರು ನಿಮ್ DC ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ಬೇಕು ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕನ್ನಡ ಪರ ಹೋರಾಟಗಾರರು ಇವತ್ತು. ಈಗ ಅರ್ಧ ಗಂಟೆಗಳ ಕಾಲ ಮಾತುಕತೆ ಆಗಿದೆ, ಮಾತುಕತೆಯನ್ನ ನಡೆಸಿದ್ದಾರೆ. ಅದು ಅವರು ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ, ಕ್ಷಮೆ ಯಾಚಿಸಿದ್ದಾರೆ, ಆಯ್ತು ನಮ್ ತಪ್ಪಾಯ್ತು 15 ದಿನ ಅವಕಾಶ ಕೊಡಿ ಅಂತ ಹೇಳಿ. ಬಟ್ ಆದ್ರೆ ಆ ಮನವಿ ಪತ್ರವನ್ನ DC ಪರಿಗಣಿಸಿಲ್ಲ ಮತ್ತೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಪರ್ಮಿಷನ್ ಅನ್ನ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸರ್. ಇನ್ ಕೇಸ್ ಕೊಟ್ರೆ ಏನ್ ಮಾಡ್ತೀರಿ ನೀವು ಅಂತ ಹೇಳಿ. ಈಗ ನಮ್ಮ ರಾಮನಗರ DC ಇದಾರಲ್ಲ, ಅವರು ಜಿಲ್ಲಾಧಿಕಾರಿ, ದಕ್ಷ ಜಿಲ್ಲಾಧಿಕಾರಿ, ಅವ್ರು ಯಾವ ಒತ್ತಡಕ್ಕೆ ಮಣಿಯುವುದಿಲ್ಲ ಅಂತ ನಾವು ಹೋರಾಟಗಾರರು ಅವ್ರ ಮೇಲೆ ನಂಬಿಕೆ ಇದೆ. ಯಾವುದೇ ಒಂದು ರಾಜಕೀಯ ಕಾಲೇ ಒಂದು ಯಾವುದಕ್ಕೆ ಅಲ್ಲಿ ಮಣಿದಿಲ್ಲ ಅಂತ ಹೇಳಿ ಒಂದು ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆ, ದೃಢವಾದ ನಂಬಿಕೆ ಮೇಲೆ ನಾವು ಇವಾಗ ಇನ್ನೊಂದು 30 ನಿಮಿಷದಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೇವೆ ಕನ್ನಡ ಪರ ಹೋರಾಟಗಾರರು. ನೀವು ಯಾವುದೇ ಕಾರಣಕ್ಕೂ ಕಾನೂನನ್ನ ಮೀರಿ ಹೊರಗಡೆ ಹೋಗ್ಬೇಡಿ, ಕಾನೂನಿನ ಚೌಕಟ್ಟಲ್ಲಿ ಏನಿದೆ ಅದು ಮಾಡಿ ಅಂತ ಹೇಳಿ ನಾವು ಅವ್ರಿಗೊಂದು ಕಿವಿ ಮಾತನ್ನ ಹೇಳಿ ಬರ್ಲಿಕ್ಕೆ ಹೊರಟಿದ್ದೇವೆ. ಅಷ್ಟು ಮೀರಿ ಏನಾದ್ರೂ ನಮ್ DK ಶಿವಕುಮಾರ್ ಮಾತವ್ರನ್ನ ಕೇಳಿ DC ಏನಾದ್ರು ನೀವು ನಡ್ಸ್ಕೊಳ್ಳಿ 15 ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳುವಂತ ಒಂದು ಉದ್ದಾಟತನವನ್ನ ಏನಾರ ಮಾಡ್ಲಿಕ್ಕೆ ಹೊರಟ್ರೆ ನಾವು ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಮತ್ತೆ ಗೇಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಬಿಡುದಿಲ್ಲ. DC ಕಚೇರಿ ಮುಂದೆ ಅರೋರಾತ್ರಿ ಧರಣಿ ಮಾಡುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ನೋಡಿ, ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ವೆಲ್ಸ್ ಗ್ರೂಪ್ನ ಏನು ತಪ್ಪು ಅದನ್ನ ಅವರೇ ಮುಚ್ಚಾಕೊಂಡಿರೋದ್ರಿಂದ ಈಗ ಇನ್ ಕೇಸ್ DC ಅವರು ಕೂಡ ಈಗ DC ಅವ್ರಿಗೂ ಕೂಡ ಪರ್ಮಿಷನ್ ಕೊಡೋದಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಹೊರಡಿಸಲಾಗಿದೆ. ಸೊ ಹೇಗ್ ಕೊಡ್ತಾರೆ DC ಅವರು ಅಂತ? DC ಅವರು ಬರುದಿಲ್ಲ ಬಿಡಿ. ಇದು DC ಅವರು ಈಗ ನೀವು ಹೇಳ್ದಂಗೆ ಹೈಕೋರ್ಟ್ ಆದೇಶ ಏನಿದೆ ಅದನ್ನ ಕಟ್ಟುನಿಟ್ಟಾಗಿ ಒಬ್ಬ ಅಧಿಕಾರಿಯಾಗಿ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕದು. ಅದನ್ನ ಪಾಲಿಸಿಲ್ಲ ಅಂತ ಹೇಳಿದ್ರೆ ನಾವು ಹೈಕೋರ್ಟ್ಗೆ ಅವ್ರ ಮೇಲೆ ಮುಕದ್ದಮೆಯನ್ನು ಹೂಡ್ಲಿಕ್ಕೆ ನಾವು ನಮ್ಮ ವಕೀಲರನ್ನ ಸಂಪರ್ಕ ಮಾಡಿ ಅವು ಮಾತುಕತೆಯನ್ನ ಈಗ ನಡೆಸ್ತೇವೆ ಒಂದು ಅರ್ಧ ಗಂಟೆಯಲ್ಲಿ. ಇಡೀ DC ಕಚೇರಿ ಮುಂದೆ ಎಲ್ಲ ಕನ್ನಡ ಪರ ಹೋರಾಟಗಾರರು ಹೋಗ್ತಾ ಇದ್ದೇವೆ ಈಗ ನಾವು. ಓಕೆ, ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಏನಾದ್ರೂ ಇವ್ರು ಪರ್ಮಿಷನ್ ಕೊಟ್ರೆ ನೀವು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಬಟ್ ಆದ್ರೆ ಖಂಡಿತವಾಗ್ಲೂ ಅದು 2 ಮಾತು ಬೇಡ, ಹೋರಾಟ ಮಾಡಿ ಮತ್ತೆ ಅದು ಕಾನೂನು ರೀತಿ ಎಲ್ಲಾ ಕ್ರಮವನ್ನು ಕೈಗೊಳ್ಳುವವರೆಗೂ ಯಾವುದೇ ಕಾರಣಕ್ಕೆ ಜಾಲಿವುಡ್ ಅನ್ನ ಓಪನ್ ಆಗ್ಲಿಕ್ಕೆ ಕನ್ನಡ ಪರ ಹೋರಾಟಗಳು ಬಿಡುದಿಲ್ಲ. ನಮ್ಮ ಮೇಲೆ ಕೇಸ್ ಬಿದ್ದರೂ ಪರವಾಗಿಲ್ಲ, ನಮ್ಮನ್ನ ಜೈಲು ಕಳಿಸಿದ್ರು ಪರವಾಗಿಲ್ಲ, ಲಾಠಿ ಏಟ್ ಹೊಡೆದ್ರು ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಹೋರಾಟಗಾರರು ಜಾಲಿವುಡ್ ಅನ್ನ ಓಪನ್ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಿಲೇಶ್ ಗೌಡ ಅವರೇ ನೋಡಿ, ಇನ್ ಕೇಸ್ ಏನಾದರೂ ಹೈಕೋರ್ಟ್ ಅಲ್ಲಿ ಈಗ ಅರ್ಜಿ ಏನು ಸಲ್ಲಿಕೆ ಮಾಡಿದ್ದಾರೆ 2ವರೆಗೆ ಈ ಒಂದು ಪ್ರಕರಣವನ್ನ ಕೈ ಎತ್ಕೊಳ್ತಾ ಇದೆ ಕೋರ್ಟ್ ಇಂದ ಏನಾದರೂ ಪರ್ಮಿಷನ್ ಸಿಕ್ಕಿದ್ರೆ ಅವಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ? ಇಲ್ಲಿ ನ್ಯಾಯಾಲಯಕ್ಕಿಂತ ದೊಡ್ಡವ್ರು ಯಾರು ಇಲ್ಲ, ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಅದೇ ಒಂದು ನ್ಯಾಯಾಲಯ ಏನಾದ್ರು ಒಂದು ಅವ್ರಿಗೊಂದು ರಿಲೀಫ್ ಅನ್ನ ಕೊಟ್ರೆ ಆ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟವನ್ನ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಹೋರಾಟಗಾರರೆಲ್ಲ ಸೇರ್ಕೊಂಡು ಒಂದು ಸಭೆಯನ್ನ ಮಾಡ್ತೇವೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಕುರಿತು ತೀರ್ಮಾನ ಕೈಗೊಳ್ತೀರಿ ಇನ್ ಕೇಸ್ ಹೈಕೋರ್ಟ್ ಅಸ್ತು ಅಂತಂದ್ರೆ ಅಂತ? ನ್ಯಾಯಾಲಯ ತೀರ್ಪು ಏನಾದ್ರು ಅವ್ರ ಪರವಾಗಿ ಬಂದ್ರೆ ನಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು, ಈಗ ಅವ್ರ ಪರ ಬಂದಂತ ತೀರ್ಪನ್ನ ನಾವು ಯಾವ ರೀತಿ ನಾವು ನಮ್ಮ ಇದ್ರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ. ಅದು ನ್ಯಾಯಾಲಯ ತೀರ್ಪು ಬರ್ಲಿ, ತೀರ್ಪು ಬಂದ ನಂತರ ಮಾತಾಡ್ತೀವಿ. ಇವಾಗ ತೀರ್ಪು ಬರೋಕ್ ಮೊದ್ಲೇ DC ಅವರು ಯಾವುದೇ ಕಾರಣಕ್ಕೂ ಆ ಅನುಮತಿನ ಕೊಡಬಾರ್ದು ಅಂತ ಹೇಳಿ ಒಂದು ಹೇಳಲಿಕ್ಕೆ ಹೊರಟಿದ್ದೇವೆ ಇವತ್ತು DC. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಒಂದು ಕಡೆ ಹೋರಾಟವನ್ನು ಕೂಡ ನಡೆಸಿದ್ರು. ಆ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಗೆ ಬೀಗ ಬೀಳ್ತಿದೆ. ಇದೀಗ ಒಂದು ಕಡೆ DC ಕಚೇರಿಗೆ ಹೋಗಿ ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದಾರೆ. ದಯವಿಟ್ಟು ಕ್ಷಮಿಸಿ, 15 ದಿನಗಳ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಇನ್ ಕೇಸ್ ಆ ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗ್ತಾರಾ DC ಅನ್ನೋದೊಂದು ಕಡೆ ಪ್ರಶ್ನೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.